ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾವಂತೂ ಎಲ್ಲರೂ ಮಸ್ತ್ ಆಗ್ಯದೇವಿ. ನೀವು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇವೆ ನೋಡ್ರಿ ಸ್ನೇಹಿತರೆ. ಮಗನ ಹೇಳಕತ್ತಾನ ರಜೆ ಸ್ಟಾರ್ಟ್ ಆಗ್ಯಾವ, ಮಕ್ಕಳು ಅಂತೂ ಗೊತ್ತೇ ಐತಿ. ನಮ್ಮ ಕಾವೇರಿದು ಇವತ್ತಿಂದ ಒಂದು 5-6 ದಿವಸ ರಜೆ ಐತಿ ನೋಡ್ರಿ. ಅವರು ಕೂಡ ಹೊರಗಡೆ ಟೂರಿಗೆ ಹೋಗ್ಯಾರ. ಸೊ ಆಕಿಗೂ ರಜೆ ಕೊಟ್ಟಾರ. ಇಬ್ಬರು ತಮ್ಮಗಳು ಬಂದಾರ ನೋಡ್ರಿ. ಟೈಮ್ ಪಾಸಿಗೆ ಬೆಳಗ್ಗೆ ಅಂದರೂ 12:30 ಆದ್ ಬಿಡ್ರಿ. ಈಗ ಚಕ್ಕ ಆಡಕತ್ತಾರ, ಟೈಮ್ ಪಾಸ್. ನಮ್ಮ ಚಿನ್ನು ಕಿರಣ್ ಇಬ್ಬರು ಇವತ್ತಿಂದ ಕ್ಲಾಸ್ ಸ್ಟಾರ್ಟ್ ಆಗ್ಯಾವರು. ವೆಕೇಷನ್ ಕ್ಲಾಸಿಗೆ ಹೋಗ್ಯಾರ. ಇವರಿಬ್ಬರು ನೆಗೆನ್ಯಾರ ಮಾರ್ಕೆಟಿಗೆ ಹೋಗ್ಯಾರ. ಹೌದಲ್ಲ, ತಂಗಿ ಮತ್ತು ನಮ್ಮ ಬೀರಪ್ಪ ಅವ್ರ ಮಮ್ಮಿ ಮಾರ್ಕೆಟಿಗೆ ಹೋಗ್ಯಾರಂತೆ. ಮಕ್ಕಳು ಬಂದಾರ. ಬಿಸಿಲು ಐತ್ರಿ ಹೊರಗೆ ಆಡಕ್ಕೆ ಪಾಪ ಅವಕ್ಕೆ. ನೋಡ್ರಿ ಇಲ್ಲಿ ಬಿಸಿಲು ಯಾಪರಿ ಐತಿ, ಒಳಗೆ ಆಟ ಆಡತ್ತ. ನಮ್ಮದು ನಾಷ್ಟ ಎಲ್ಲ ಆಯಿತು. ಏನೇನಾಯಿತು ಬೆಳಗ್ಗೆಯಿಂದ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ. ಒಂದು ರೆಸಿಪಿ ಕೂಡ ಐತಿ, ಅದನ್ನು ಕೂಡ ನೋಡ್ಕೊಂಡು ಬರ್ರಿ. ನಂತರ ಮತ್ತೇನೆಲ್ಲ ಐತಿ ಕಂಟಿನ್ಯೂ ಮಾಡೋಣ ಅದು ಬ್ಲಾಗ್. ಸ್ನೇಹಿತರೆ, ಟೈಮ್ ನೋಡ್ರಿ 10 ನಿಮಿಷ ಮುಂದೈತದ. ಎಕ್ಸಾಕ್ಟ್ 2 ಗಂಟೆ. ಈಗ ಇದು ಮಧ್ಯಾಹ್ನದ 2 ಗಂಟೆ ಅಲ್ಲ, ಮಧ್ಯರಾತ್ರಿ 2 ಗಂಟೆ. ಇಷ್ಟೊತ್ತಿನಾಗ ಯಾಕೆ ಎದ್ದು ಟೈಮ್ ತೋರ್ಸಾಕತ್ತೀನಿ ಅಂದ್ಕೊಂಡ್ರಿ? ಹೌದಾ, ಇಷ್ಟೊತ್ತಿನಾಗ ಹೇಳೋದಾಗೈತಿ. ಯಾಕಂದ್ರೆ ನೀರು ಇಷ್ಟೊತ್ತಿನಾಗ ಬಿಡಾಕತ್ತಾರೆ ಈ ಕಡೆ, ಈ ಲೈನ್. ಸೊ ಹೀಗಾಗಿ ನಾವು ಈಗ ಎದ್ದೀವಿ ನೋಡ್ರಿ. 2 ಗಂಟೆ ಆಗೈತಿ. ಕಾವೇರಿ ಮಲ್ಕೊಂಡಾಳ. ಇಲ್ಲೇ ಕುಡಿ ನೀರು ತುಂಬಿದ್ವಿ ನೋಡ್ರಿ. ಇದ್ದು ಒಂದಿಷ್ಟು ನೀರು ಇನ್ನೊಂದಿಷ್ಟು ತುಂಬ್ಕೊಂಡ್ವಿ. ಯಾಕಂದರೆ 2 ದಿನದ ಹಿಂದೆ ಇನ್ನೊಂದು ಲೈನ್ ಬಿಟ್ಟಿದ್ರು. ಸೊ ಅವಾಗೂ ಕೊಟ್ಟಿದ್ರು ಅವ್ರು ನಮಗೆ ಪೈಪ್. ಅವಾಗೆಲ್ಲ ಕಾವೇರಿ ತೊಳೆದು ಇಷ್ಟು ತುಂಬಿದ್ಲಿ. ಇವನ್ನ ಹಂಡೆ ಟಾಕಿ 2 ಫುಲ್ ಇತ್ತು. ಅವನೇನು ತೆಗ್ದಿಲ್ಲ ನಾವು. ಈ ಮ್ಯಾಗಿನ ಏನು ಖಾಲಿ ಇದ್ವಲ್ಲ ಅವಿಷ್ಟ ಈಗ ತೊಳೆದು ತುಂಬ್ಕೊಂಡೇವಿ ನೋಡ್ರಿ. ಮ್ಯಾಗಿನೂ ಅಷ್ಟು ತೊಳೆದು ತುಂಬ್ಕೊಂಡೇವಿ. ಮತ್ತಿಲ್ಲೇ ಒಂದಿಷ್ಟು ತುಂಬಿಟ್ಟಾರ. ಕಾಕಾರ ಹಾಕ್ಯಾರ ನೋಡ್ರಿ ಇಲ್ಲಿ ಇವಕ್ಕೆ. ಯಾಕೆ ಇವೆಲ್ಲ ತುಂಬ್ಕೊಂಡೇವ ಅನ್ನೋದು ನಿಮಗೂ ಗೊತ್ತೈತಿ. ಯಾಕಂದ್ರೆ ನಮ್ದು ನೀರಿನ ಕನೆಕ್ಷನ್ ಇಲ್ಲ, ಕುಡಿಯೋಕ್ಕೆ ಎಷ್ಟು ಇಂಪಾರ್ಟೆಂಟ್ ನೀರು. ಸೊ ಅದಕ್ಕೋಸ್ಕರ ಎಲ್ಲ ತುಂಬಿಟ್ಕೊಂಡೀವಿ. ನೋಡ್ತಾ ಇರ್ಬೋದು, ಎಲ್ಲ ತುಂಬ್ಯಾರ. ಈಗ ಹೊರಗಡೆನ ತುಂಬತ್ತಾರ ನೋಡ್ರಿ ಕಾಕಾರ. ತೋರಿಸ್ತೀನಿ ನಿಮ್ಗೆ. ಜಸ್ಟ್ ತುಂಬಿದ್ವಿ ಅವನ್ನ ಕುಡಿಯೋ ನೀರು. ಎಲ್ಲದಕ್ಕೂ ಮುಚ್ಚಿದೆ. ಸೊ ನೋಡ್ರಿ, ಎಲ್ಲ ಬಾಂಡೆ ತೊಳೆದಾಳ ಕಾವೇರಿ. ಎಲ್ಲ ನೀಟಾಗಿ ಸ್ವಚ್ಛ ಮಾಡೇ ಮಕ್ಕೋತಾಳಕ್ಕಿ. ಸಾಕಷ್ಟು ಸರಿ ಹೇಳೀನಿ. ಸೊ ರಾತ್ರಿದಿದೆ. ಈ ಬಾಟ್ಲು ತುಂಬಿದೆ 2. ಕಾಕಾರು ಎದ್ದಾರ ನೋಡ್ರಿ. ನಾವು ಒಬ್ಬಕ್ಕೆ ಹಾಕ್ತೀರ ಅಂಥೇಳಿ. ನೋಡ್ರಿ ಹೆಂಗೈತಿ ರಾತ್ರಿ ಟೈಮ್. ನೋಡ್ರಿ ಹೆಂಗೈತಿ, ಶಾಂತ ಐತಿ. ಸೊ ಈಗ ನಮಗೆ ಪೈಪ್ ಕೊಟ್ಟಾರಲ್ಲ ಅವ್ರು. ಈಗ ನಾವಿಲ್ಲೇ ಟಾಕಿಗೆ ಬಿಟ್ಕೊಂಡೇವೆ ನೋಡ್ರಿ. ಈಗ ಅವ್ರು ಕೊಡಲಿಲ್ಲ ಅಂದರೆ ಮತ್ತೊಂದು ಟ್ಯಾಂಕ್ ತರಿಸೋದಾಕಿತ್ತು ನಾನು ನೀರು. ಪಾಪ ಕೊಟ್ಟಾರ, ಎಷ್ಟು ಬೀಳ್ತಾವೆ ಬೀಳಿ. ಈಗ ಅವ್ರಿಗೆ ನೀಡೈತಿ ನೀರಿಂದ. ಹೀಗಾಗಿ ಸೊ ಇಷ್ಟೊತ್ತಿನಾಗ ನೀರು ತುಂಬ್ಕೊಂಡು ಕುಂತೇವೆ ನಾವು. ನೋಡ್ರಿ ಎಲ್ಲಿಂದ ತೊಗೊಂಡೇವೆ ನಾವು ನೀರಿನ ಕನೆಕ್ಷನ್. ಸೊ ಅವ್ರ ಮನೆಯಿಂದ ಪೈಪ್ ಕೊಟ್ಟಾರ ನೋಡ್ರಿ. ಸೊ ನೀರಿನ ಕನೆಕ್ಷನ್ ನೋಡ್ರಿ ಎಲ್ಲಿಂದ ತೊಗೊಂಡೇವೆ ನಾವು. ಅವರೆಲ್ಲ ತುಂಬ್ಕೊಂಡು ಆದಮೇಲೆ ಎಬ್ಸಿದ್ರೆ ನಮಗೀಗ. ಈಗ ನಾವು ತುಂಬ್ಕೊಳ್ತೇವೆ. ಗ್ರಿಲ್ ಅವಸ್ಥೆ ನೋಡ್ರಿ ಹೆಂಗಾಗೈತಿ. ಎಷ್ಟು ತೊಳೆದ್ರು ಮತ್ತು ಧೂಳು ಧೂಳು ಧೂಳು.
ಹಾಂ ಕಾಕ ನೋಡಿಲ್ಲ. ಒಂದು ಅರ್ಧ ಅರ ಖಾಲಿ ಆಗಿತ್ತು ಅದು. ಹಾಂ ತುಂಬಿದ್ರೆ ಚಲೋ ಆಕೈತಿ. ಹಾಂ ಅಯ್ಯೋ ಅಷ್ಟು ಹೆಂಗಂದ್ರೆ ನೀರು ಬೇಡ, ತುಂಬಿದ್ರೆ ಬೇಕು ಕಾಕ. 2 ಸಲ ಬಟ್ಟೆ ತೊಳ್ದಾಳ ಮಧ್ಯಾಹ್ನ ಜಳಕ ಇಬ್ಬರದು ಬಾಂಡಿ ಹೊಕ್ಕವು ನೀರು. ಸ್ನೇಹಿತರೆ ನೋಡ್ರಿ, ಜೋರು ಅದಾವ ನೀರು. ಈಗ ಜೋರು ಬಂದಾವ. ಸ್ಟಾರ್ಟಿಂಗ್ ಭಾಳ ಸಣ್ಣ ಇದ್ವು. ಇಷ್ಟು ಫೋರ್ಸ್ ಅದಾವಲ್ಲ, ಪೈಪು ಬಿಚ್ಚಾಕತೈತಿ. ಕಾಕರಲ್ಲಿ ಹೋಗಿ ಹಿಡ್ಕೊಂಡು ಕುಂತಾರ. ಪೈಪ್ ಹಗಲೆಲ್ಲ ಬಿಚ್ಚಾಕತೈತಿ ಅದು. ಜೋರು ಫೋರ್ಸ್ ಇದ್ದಿದ್ದಕ್ಕೆ ನೋಡ್ರಿ ಪಾಪ ಕಾಕ ಅಲ್ಲಿ ಹಿಡ್ಕೊಂಡು ಕುಂತಾರ. ಅದು ಬಿಚ್ಚಾಕತೈತಿ ಹಗಲೆಲ್ಲ. ನೋಡ್ರಿ ಅಲ್ಲಿ ಎಷ್ಟು ನೀರು ಹರಿದಾವ. ಈಗೆಲ್ಲರೂ ಬಂದ್ ಮಾಡಿರ್ತಾರಲ್ಲ, ಅದಕ್ಕೆ ಫೋರ್ಸ್ ಬರ್ತೈತಿ ಈಗ. ಅದು ಆಗೆಲ್ಲ ಎಷ್ಟು ಸಣ್ಣ ಇತ್ತು ಗೊತ್ತ ಸ್ಟಾರ್ಟಿಂಗ್. ಈಗೆಲ್ಲರಿಗೂ ಸಾಕಾಗಿರ್ತಾವಲ್ಲ, ಫೋರ್ಸ್ ಬರ್ತೈತಿ. ಸ್ನೇಹಿತರೆ ನೋಡ್ರಿ, ಇನ್ನೊಂದು ಸ್ವಲ್ಪ ಐತಿ ತುಂಬಾಕ. ತುಂಬಲಿ ಅನ್ನಕತ್ತೀವಿ ನಾವು. ಸ್ವಲ್ಪ ತಂದ್ರೆ ಇದನ್ನೆಲ್ಲ ತೊಳಿಬೇಕಂತ ಹೇಳಿ. ಗ್ರಿಲ್ಲು ಆಯಿತು, ಇದೆಲ್ಲ ಸ್ವಲ್ಪ ನೀರು ಬಿಟ್ಟರೆ ಸ್ವಚ್ಛ ಆಕೈತಿ. ಮೊದಲು ಅದು ಸಂಪು ತುಂಬಲಿ ಅಂತ ಕಾಯಕತ್ತೀನಿ ನಾನು. ತಂದ್ರೆ ಎಲ್ಲ ತೊಳೆದು ಬಿಡ್ತೀನಿ ರೀ ಇದನ್ನು, ಪೈಪ್ ಹಿಡೋದು. ನೋಡ್ರಿ ಎಷ್ಟು ಮಣ್ಣು ಧೂಳಾಗೈತಿ. ಕಾಕ ಇನ್ನು ಪೈಪ್ ಹಿಡ್ಕೊಂಡು ನಿಂತಾರ ಪಾಪ. ಅದು ಬಿಚ್ಚಾಕತೈತ್ರಿಪ್ಪ ಬರೇ. ಇನ್ನೊಂದು ಸ್ವಲ್ಪ ಐತಿದೆ. ಇದು ಮುಗೀತಂದ್ರೆ ಒಂಚೂರು ತೊಳ್ಕೊಂಬಿಡ್ತೀನಿ ಇದನ್ನು.
ಸ್ನೇಹಿತರೆ ನೋಡ್ರಿ ಎಲ್ಲ ತೊಳೆದ್ವಿ, ಚೊಕ್ಕ ತೊಳೆದೆ ನೋಡ್ರಿ ಎಲ್ಲ. ಇನ್ನೂ ಅಲ್ಲಿ ಮ್ಯಾಲಿಂದ ಹಿಂಗೆ ಈ ಸೈಡ್ ಹಿಡಿಬೇಕು ರೀ, ಅಲ್ಲಿ ನಿಂತು ಈ ಕಡೆ ಹಿಡಿಬೇಕು, ಅಂದ್ರೆ ಅದೆಲ್ಲ ಧೂಳು ಈ ಕಡೆ ಬಂದುಬಿಡ್ತೈತಿ. ಬಟ್ ಅಲ್ಲಿ ಮಟ್ಟ ಪೈಪ್ ಹೋಗಲಿಲ್ಲ ನನಗೆ. ಸೊ ಇಲ್ಲಿಂದ ನಾನು ಹಾಫ್ ತೊಳೆದೀನಿ. ಸೊ ಎಲ್ಲ ನೀಟಾಗಿ ಸ್ವಚ್ಛಗೆ ತೊಳ್ಕೊಂಡೆ ನೋಡ್ರಿ. ಈಗ ಈ ಥರ ತೊಳೆದೆ. ಇಲ್ಲಿನೂ ಎಲ್ಲ ಸ್ವಚ್ಛಗೆ ತೊಳೆದೆ ನೋಡ್ರಿ. ಗ್ರಿಲ್ ಅದು ಎಲ್ಲ ತೊಳೆದೆ ನೋಡ್ರಿ. ನೋಡ್ರಿ ಎಲ್ಲ ತೊಳೆದೆ ಸ್ವಚ್ಛಗೆ. ಇನ್ನೂ ನೀರು ಅದಾವೆ ಸ್ನೇಹಿತರೆ. ನಮ್ಮದು ಟಾಕಿ ಫುಲ್ ತುಂಬ್ತ, ಚಿಂತಿಲ್ಲ ಮತ್ತು. ಸೊ ಎಲ್ಲ ಸ್ವಚ್ಛ ಆಯ್ತು ನೋಡ್ರಿ. ಪಾಪ ಅವ್ರಿಗೆ ಎಬ್ಸಿದ್ವಿ ಮತ್ತು ನಾವು. ನಿದ್ದೆ ಹತ್ತಿತ್ತೇನ್ರಿ ಮಮ್ಮರ? ಅದು ವಾಲ್ ಒಂದು ಗೊತ್ತಿಲ್ಲಲ್ಲ ಐತಿ. ನಾಳೆ ಹೋಗಿದ್ರೆ ಪೈಪ್ ತೆಗೆದು ಇಡ್ತಿದ್ವಿ ನಾವು. ನಾಳೆ ಇದ್ದಿದ್ದಕ್ಕೆ ವಾಲ್ ಬಂದ್ ಮಾಡಕ್ಕೆ. ಹೋತ್ರಿ ಕರೆಕ್ಟ್ ಹೋತ್ ನೋಡು. ತೆಗ್ದೇನ್ರಿ ಇಲ್ಲ ಇಟ್ಟೇನಿ, ತುಂಬೈತ್ರಿ ಟಾಕಿ. ಹಿಡಿಪ ಎಲ್ಲ ತೊಳೆದೇನಿ. ಇಲ್ಲಿ ಅಲ್ಲೇನಿಲ್ಲ ತಗೋ. ನೋಡ್ರಿ ಎಲ್ಲ ತೊಳೆದಿದ್ದು ಕರ್ಕೊಳ್ತಿಲ್ಲ ಅವ್ರಿಗೆ ನಾನು ಕಾಲು ತೊಳಿ ಮಟ್ಟ. ಕೊಡ್ಲೇನೇನ ಸರ್? ಹಾಂ ತಾ ಬಾ ಚಿಲ್ಕ ಹಾಕದನು. ಎಷ್ಟಾತನ ಟೈಮು. ಸ್ವಚ್ಛತಿಲ್ಲ ಎಲ್ಲ. ಅಲ್ಲೇ ಬಿಡು. ಮೂರು ಗಂಟೆ 10 ನಿಮಿಷ ಕಾಕ. ಹಾಂ ಇಷ್ಟೊತ್ತಿನಾಗ ಒಬ್ಬನ ಅಡ್ಡಾಡಕತ್ತಿದ್ದ ನೋಡ್ರಿ. ಒಬ್ಬ ಎಲ್ಲಿ ಹೋದ ವಿಡಿಯೋ ತೊಗೋಕ್ಕಾಗಲಿಲ್ಲ ನನಗೆ. ಹೋದವ ಮಧ್ಯರಾತ್ರಿ 3 ಗಂಟೆಗೆ ಅಡ್ಡಾಡಕತ್ತಾನ. ನಡೀಪ ತಂದೆ. ಸ್ನೇಹಿತರೆ ಕೆಂಪು ಹಸಿಮೆಣ್ಸಿನ್ಕಾಯಿ ನೋಡ್ರಿ. ಇವ್ರ ಬಾಜು ಮನೆಯವ್ರು ತೊಗೊಂಡು ಬಂದಿದ್ರಂತ ಮಾರ್ಕೆಟ್ನಾಗಿಂತ್ರ. ಒಂದು 1/4 kg ತೊಗೊಂಡು ಬಂದಾರ. ಅದರ ತಂದ ಮೇಲೆ ಮಾಡೋಕ್ಕಾಗಿಲ್ಲ ಅವರಿಗೆ, ಮದುವೆ ಕೆಲಸ ಬ್ಯುಸಿ ಆಗಿಬಿಟ್ರ. ಅದಕ್ಕೆ ನೀನಾದರೂ ಮಾಡುವ, ನಿಂದು ಕೈ ರುಚಿ ನೋಡ್ದಂಗೆ ಆಕೈತಿ, ನೀನಾರ ಮಾಡಿಲ್ಲ ಅಂದ್ರೆ ಎಲ್ಲ ಕೆಟ್ಟ ಹೊಕ್ಕವ ಅಂಥೇಳಿ ಕೊಟ್ಟಾರ. ಅದ್ರಾಗ ಸ್ವಲ್ಪ ಎಲ್ಲ ಇದಾಗಿದ್ದು ತೆಗೆದು ನೋಡ್ರಿ ಇಷ್ಟ ಸಿಕ್ಕಾವು ನನಗೆ. ಹುರಿಯಾಕಿಟ್ಟಿ ನಾನೀಗ ಅವನ್ನ ಹುರಿತಾ ಇದ್ದೀನಿ. ಕೆಂಪು ಖಾರ ಮಾಡ್ಬೇಕಂಥೇಳಿ, ಕೆಂಪು ಚಟ್ನಿ ಕೆಂಪು ಖಾರ ನಮ್ಮ ಕಡೆ ಭಾಳನ ಮಾಡ್ತೀವಿ ನಾವು. ಅದನ್ನು ಚೆನ್ನಾಗಿರ್ತೈತಿ ಊಟದ ಜೊತೆಗೆ. ಅದಕ್ಕೆ ಮತ್ತು ಇಷ್ಟ ಆಗ್ತಾವಲ್ಲ ಅವು, ಅದಕ್ಕೋಸ್ಕರ ಹೆಂಗೂ ಮಾಡಾಕತ್ತೀನಿ ಇರಲಿ ಅಂಥೇಳಿ ನಾನೇನು ಮಾಡಿದೆ ಅಂದ್ರೆ ಸ್ನೇಹಿತರೆ, ಒಂದಿಷ್ಟು ಒಣ ಮೆಣಸಿನ್ಕಾಯಿನ ಬಿಸಿ ನೀರೊಳಗೆ ಹಾಕಿ ನೆನೆ ಇಟ್ಟಿನಿ ನೋಡ್ರಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಕೆಂಪದಾವ ಅಂಥೇಳಿ. ಅವು ಕೂಡ ನೀರು ಚಲೋ ತಂಗೆ ಬಿಸಿ ಮಾಡಿ ಒಣ ಮೆಣಸನ್ನ ಇದ್ರೊಳಗೆ ಹಾಕಿ ನೋಡ್ರಿ. ನಾನು ಒಂಚೂರು ನೆನೆದು ಅಂದ್ರೆ 2 ಸೇರಿ ನಾನು ಖಾರ ಮಾಡ್ಬೇಕಂಥೇಳಿ. ಒಂಚೂರು ಆದರೂ ಆಗ್ತೈತಿ, ನಮ್ಗೊಂದು ಸ್ವಲ್ಪ ಅವ್ರಿಗೊಂದು ಸ್ವಲ್ಪ ಅಂಥೇಳಿ. ಅಗ್ದಿ ಇಸೋದಾವ ನೋಡ್ರಿ, ಈಟ ಆಗ್ತೈತೆ ಅದು ಖಾರ. ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀವಿ. ಯಾಕಂದ್ರೆ ನಾವು ಆ ಥರ ಹಸಿ ಮೆಣಸಿನ್ಕಾಯಿ ಕೆಂಪನ್ನು ಸಿಗಲಿಲ್ಲ ಅಂದ್ರೆ ಇದೇ ಥರ ಮಾಡ್ತೀವಿ ರೀ. ಒಣ ಮೆಣಸಿನ್ಕಾಯಿನ ನೀರೊಳಗೆ ನೆನೆಸಿ ಖಾರ ಮಾಡ್ಕೋತೀವಿ. ಒಟ್ಟಿನಲ್ಲಿ ನಮಗೆ ಖಾರ ಬೇಕು, ಕೆಂಪು ಖಾರ ಊಟಕ್ಕೆ. ಸೊ ಅದಕ್ಕೋಸ್ಕರ ಇಷ್ಟು ನೆನೆ ಹಾಕೀನಿ, 2 ಸೇರಿ ಮಾಡೋಣ ಅಂಥೇಳಿ. ಸೊ ಮಾಡಾಕತ್ತೀನಿ, ಹೆಂಗೂ ರೆಸಿಪಿನೂ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಸೊ ಅವು ಒಂಚೂರು ನೆನೀಲಿ ಮತ್ತು ಆರ್ಲಿ ಸ್ನೇಹಿತರೆ, ಬಿಸಿ ಅದಾವೆ. ಅದಕ್ಕೋಸ್ಕರ ಅಲ್ಲಿ ಮಟ್ಟ ಇದನ್ನು ಕೂಡ ಸ್ವಲ್ಪ ಎಣ್ಣೆ ಹಾಕಿ ಹುರಿಯೋಣ ಅಂಥೇಳಿ. ಹಸಿ ಇವೇನದಾವಲ್ಲ ಇವಷ್ಟು ಸ್ವಲ್ಪ ಎಣ್ಣೆ ಹಾಕಿ ಹುರಿಯೋಣಂತ. ಚಲೋ ತಂಗೆ ಹುರಿಬೇಕೀಗ. ಮತ್ತು ನನಗೆ ಮಾಡುವ ನೀನರ ಅಂತಂದ್ರೆ ಖಾರ ಏನು ಅದಕ್ಕೆ ಜೀರಿಗೆ ಕರಿಬೇವು ಇಲ್ಲಿ ಬಿಡವ ಚಲೋ ಆಗೋದಿಲ್ಲ ಅಂದೆ. ನಮ್ಮ ಮನೆಯೊಳಗೆ ಜೀರಿಗೆ ಕರಿಬೇವು ಖಾಲಿ ಆಗೈತಿ.
ಹೇಳಿದೆ ನಿಮಗೆ ನಿನ್ನೆ ಸಾರು ಮಾಡೋ ಮುಂದನ ಕರಿಬೇವೂ ಇಲ್ಲ ಜೀರಿಗೆನೂ ಇಲ್ಲ, ಅದಕ್ಕೋಸ್ಕರ ನೋಡ್ರಿ ಇಲ್ಲೇ ಎಲ್ಲ ಕೊಟ್ಟಾರ. ನಾ ಕೇಳಿದೆ ಕರಿಬೇವು ಜೀರಿಗೆನ, ಸೊ ಕರಿಬೇವು ಕೊಟ್ಟಾರ, ಜೀರಿಗೆ ಕೊಟ್ಟಾರ, ಹಸಿ ಶುಂಠಿ ಕೊಟ್ಟಾರ, ಹುಣಸೆ ಹಣ್ಣು ಕೊಟ್ಟಾರ, ಮತ್ತು ಇಷ್ಟು ಬೆಲ್ಲನೂ ಕೊಟ್ಟಾರ ಅದಕ್ಕೆ ಹಾಕಕ್ಕೆ, ಬೆಳ್ಳುಳ್ಳಿನೂ ಕೊಟ್ಟಾರ. ಬಿಡಿಸಿಟ್ಕೊಂಡೇನು ಬೆಳ್ಳುಳ್ಳಿನ ನಾ ಒಂದಿಷ್ಟು ಬಿಡ್ಸಾಕತ್ತಿದ್ದೆ, ಅವರು 1-2-3 ಗಡ್ಡಿ ಕೊಟ್ಟಿದ್ರು, ಅದ್ರಾಗ ಬಿಡಿಸಿಟ್ಕೊಂಡೇನು ನೋಡ್ರಿ ಬೆಳ್ಳುಳ್ಳಿನೂ ಕೂಡ. ಇದಿಷ್ಟೂ ಬೇಕಾಗ್ತೈತಿ. ಇದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಗೇನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಖಾರ ಮಾಡೋದು ನೋಡ್ರಿ. ಇದು ಯಾವುದೂ ಹುರಿಯಂಗಿಲ್ಲ, ಇವೆಲ್ಲ ಹಂಗೆ ಹಾಕ್ಬೇಕಂದ್ರೆ ಇವ್ರದ್ದು ಫ್ಲೇವರ್ ಚೆನ್ನಾಗಿ ಬರ್ತೈತಿ. ಕರಿಬೇವು ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಹಸಿ ಶುಂಠಿ, ಜೀರಿಗೆ ಮತ್ತು ಹುಣಸೆ ಹಣ್ಣು ಯಾವುದೂ ಹುರಿಯಂಗಿಲ್ಲ ಸ್ನೇಹಿತರೆ. ಇವೆಲ್ಲನೂ ಹಿಂಗೆ ಹಾಕ್ಬೇಕು. ಮೆಣಸಿನ್ಕಾಯಿ ಅಷ್ಟೇ ಹುರ್ಕೋಬೇಕು ನೋಡ್ರಿ. ನೋಡ್ರಿ ಹುರಿತಾ ಇದ್ದೀನಿ ನಾನು, ಚೆನ್ನಾಗಿ ಎಣ್ಣೆ ಒಳಗೆ ಹುರಿಬೇಕು ರೀ. ಈ ಬಿಸಿಲಿಗೆ ಊಟ ಸಿಗಿ ಹತ್ತಂಗಿಲ್ಲಲ್ರಿ. ಹಿಂಗೆ ಒಂಚೂರು ಉಪ್ಪಿನಕಾಯಿ, ಈ ಥರ ಖಾರ, ಮೊಸರು, ಚಟ್ನಿ ಇದ್ರೆ ರುಚಿ ಹತ್ತೈತಿ ಊಟ. ಹಿಂಗಾಗಿ ಮಾಡಿರ್ತೀವಿ ನಾವು. ಸೊ ಇದು ತಣ್ಣಗಾಗಲಿ ಅದು ತಣ್ಣಗಾಗಲಿ, ನಂತರದಲ್ಲಿ ನಿಮ್ಗೆ ಹೆಂಗೆ ಮಾಡೋದಂತ ಶೇರ್ ಮಾಡ್ತೀನಿ ಸ್ನೇಹಿತರೆ. ಬರ್ರಿ, ಎಲ್ಲ ಮೆಣಸಿನ್ಕಾಯಿನ ಹುರಿದಿದ್ದೆ, ಅವು ಕೂಡ ತಣ್ಣಗಾಗ್ಯಾವು. ಹಾಗೆ ಬಿಸಿನೀರಲ್ಲಿ ಒಣ ಮೆಣಸಿನ್ಕಾಯಿನ ಹಾಕಿದ್ದೆಲ್ಲ ಅವು ಕೂಡ ತಣ್ಣಗಾಗ್ಯಾವು. ನೋಡಿರಿ, ಬಿಸಿನೀರಲ್ಲಿ ಒಣ ಮೆಣಸಿನ್ಕಾಯಿನ ಹಾಕಿದ್ನೆಲ್ಲ ಅವನ್ನೆಲ್ಲ ನೀರು ಬಸದ ಈಗ ಮೆಣಸಿನ್ಕಾಯಿನ ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ ಎಲ್ಲನೂ ಕೂಡ. ಇದ್ರ ಜೊತೆಗೆ ಹುರಿದಂಥ ಮೆಣಸಿನ್ಕಾಯಿನೂ ಹಾಕ್ತಾಯಿದ್ದೀನಿ. ಅಂದ್ರೆ ಫಸ್ಟಿಗೆ ಏನು ಮಾಡೋಣ ಸ್ನೇಹಿತರೆ, ಮೆಣಸಿನ್ಕಾಯಿ ಅಷ್ಟನ್ನು ಸ್ವಲ್ಪ ಗ್ರ್ಯಾಂಡ್ ಮಾಡ್ಕೊಳ್ಳೋಣ, ನಂತರದಲ್ಲಿ ಉಳಿದಂಥ ಪದಾರ್ಥಗಳನ್ನು ಇದಕ್ಕೆ ಹಾಕೋಣಂತ. ಇದಿಷ್ಟನ್ನು ಸ್ವಲ್ಪ ನಾನು ಗ್ರ್ಯಾಂಡ್ ಮಾಡ್ಕೊಂಡು ಬಂದುಬಿಡ್ತೀನಿ ನೋಡ್ರಿ. ಈಗ ಮಸ್ತ್ ಅಂದ್ರೆ ಮಸ್ತ್ ಕಲರ್ ಅದಾವೆ ನೋಡ್ರಿ ಮೆಣಸಿನ್ಕಾಯಿ. ನೋಡ್ರಿ ಇಷ್ಟಾಯಿತು. ಈಗೇನೈತಿ ಉಳಿದಂಥದ್ದನ್ನು ಹಾಕ್ಕೊಳ್ಳೋಣಂತ. ಒಂದೂವರೆ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡೆ ನಾನಿಲ್ಲಿ. ಹಾಗೆ 1-2 ಗಡ್ಡಿ ಬೆಳ್ಳುಳ್ಳಿನ ನಾನು ಬಿಡಿಸಿ ಸೇರಿಸ್ಕೊಂಡೇನಿ. ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಿ ಅಷ್ಟು ಚಲೋನ. ಸ್ವಲ್ಪ ಕರಿಬೇವಿತ್ತು, ಗೊತ್ತಾಯ್ತು ನಿಮ್ಗೆ, ಅವರು ಕೊಟ್ಟಿದ್ದು ಅದು ಕೂಡ. ಅದನ್ನು ಹಾಕ್ಕೊಂಡು ಹುಣಸೆ ಹಣ್ಣು ಹಾಕ್ಕೊಂಡೆ. ಹಾಗೆ ಒಂದಿಷ್ಟು ಹಸಿ ಶುಂಠಿ, 20 ಕಾಳಷ್ಟು ಮೆಂತ್ಯ ಹಾಕ್ಕೊಂಡೆ. ಹಾಗೆ ಕಾಲು ಚಮಚ ಅನ್ಬೋದು ಹಿಂಗೆ ಹಾಕ್ಕೊಂಡೆ. ಕಲ್ಲುಪ್ಪು ಹಾಕ್ಕೊಂಡೆ ನೋಡ್ರಿ ರುಚಿಗೆ ತಕ್ಕಷ್ಟು. ಮತ್ತು ಉಳಿದಂಥ ಹುಣಸೆ ಹಣ್ಣು ಮತ್ತು ಒಂದಿಷ್ಟು ಬೆಲ್ಲನ ಸೇರಿಸ್ಕೊಂಡೆ. ಒಂದಿಷ್ಟು ಕೊತ್ತಂಬರಿ ಇತ್ತು, ಅದು ಕೂಡ ನೋಡ್ರಿ ಬಾಡಿತ್ತು, ಅದನ್ನು ಕೂಡ ಹಾಕ್ಕೊಂಡು ನೋಡ್ರಿ ಮಸ್ತಾಗೆ ಗ್ರ್ಯಾಂಡ್ ಮಾಡೇನಿ. ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ಕಲರ್ಫುಲ್ ಅಂದ್ರೆ ನೋಡಿದ್ರನ ತಿನ್ಬೇಕು ಅನ್ಸಕತ್ತಿತ್ತು ಖಾರಾನ. ಅಷ್ಟೊಂದು ಮಸ್ತಾಗಿತ್ತು ನೋಡ್ರಿ. ಟೇಸ್ಟ್ ಕೂಡ ಆಸಮ್ ಆಗಿತ್ತು. ನಾನು ಟೇಸ್ಟ್ ಕೂಡ ನೋಡಿದೆ. ನಂತರದಲ್ಲೇ ನೋಡ್ರಿ ನಾನೊಂದು ಸ್ವಲ್ಪ ಡಬ್ಬಿಗೆ ಹಾಕ್ಕೊಂಡೆ. ಹಾಗೆ ನಾ ಅವ್ರಿಗೆ ಕೊಡೋಕೆ ಬಟ್ಲಿಗೆ ಹಾಕಿದೆ. ಇದು ಅವ್ರದ್ದೇ ಬಟ್ಲ. ಪಲ್ಯ ಸಾಂಬಾರೆಲ್ಲ ಎಕ್ಸ್ಚೇಂಜ್ ಆಗ್ತಾ ಇರ್ತೈತಿ ಈಗ, ಹೀಗಾಗಿ ಬಂದಿತ್ತು, ಅದ್ರಾಗ ಕೊಡಾತೀನಿ ಅವರಿಗೆ. ಅದೆಲ್ಲ ಖಾರದ ಕೆಲಸ ಮುಗಿಸಿ ಆದ ನಂತರ ನಾಳೆಗೆ ಸ್ವಲ್ಪ ಇಡ್ಲಿ ಮಾಡಿದ್ರಾಯ್ತು. ಭಾಳ ದಿವಸ ಆಯ್ತು ಇಡ್ಲಿನ ತಿಂದಿಲ್ಲ ಅಂತ ಇಡ್ಲಿಗೆ ನೆನೆ ಹಾಕಾಕತ್ತೀನಿ ನೋಡ್ರಿ. ಒಂದು ಪುಟಾಣಿ ಗ್ಲಾಸ್ಲೆ 1 ಗ್ಲಾಸಷ್ಟು ಉದ್ದಿನಬೇಳೆನ ಹಾಕ್ಕೊಳಕತ್ತೀನಿ ನಾನು. ಯಾಕಂದ್ರೆ ಈಗೇನು ನಾವೇನು ಭಾಳ ಜನ ಇಲ್ಲ, ಹೀಗಾಗಿ ಮತ್ತು ಎತ್ತಿಡಕ್ಕೆ ಫ್ರಿಜ್ ಕೂಡ ಇಲ್ಲ, ನೋಡ್ಕೊಂಡು ಮಾಡ್ಕೋಬೇಕಾಕೈತಿ ಈಗ. ಅದಕ್ಕಾಗಿ ಸಣ್ಣ ಗ್ಲಾಸಲ್ಲೇ 1 ಗ್ಲಾಸ್, ಚಾ ಕುಡಿ ಗ್ಲಾಸ್ ಇದೆ ಅದರಲ್ಲೇ 1 ಗ್ಲಾಸ್ ಉದ್ದಿನಬೇಳೆನ ಹಾಕಿದೆ. 20 ಕಾಳಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡೆ. ಈಗ ಇದನ್ನು ಸ್ವಚ್ಛಗೆ ತೊಳೆದು ನೆನೆ ಹಾಕಿಬಿಡ್ತೇನೆ ರೀ. ಆಮೇಲೆ ಮಧ್ಯಾಹ್ನ ಟೈಮು ಮಾರ್ಕೆಟಿಗೆ ಹೋಗಿದ್ರಲ್ಲ ತಂಗಿ ಮತ್ತು ಅವ್ರ ನೆಗೆನ್ನಿ. ಸೊ ನೋಡಿರಿ, ತಂಗಿ ಅವ್ರ ನೆಗೆನ್ನಿಗೆ ಸೀರೆ ಕೊಡ್ಸಾಳ. ಏನು ಚಂದ ಐತಂದ್ರೆ ನನಗಂತೂ ತುಂಬಾ ಲೈಕ್ ಆತ್ರಿ. ಕಲರ್ ಕಾಂಬಿನೇಷನ್ ಅಂತೂ ಸಖತ್ತೈತಿ ಸ್ನೇಹಿತರೆ. ಅಷ್ಟೇ ಸಾಫ್ಟಾಗಿ ನೈಸ್ ಆಗೈತಿ ಸಾರಿ. 1200 ರುಪೀಸ್ ಅಂತ ಫೈನಲ್ ಆಗಿ ಕೊಟ್ಟಿದ್ದಕ್ಕೆ. ಅವ್ರು ಹೇಳಿದ್ದು 1600 ಹೇಳಿದರು ಅಂತ ಹೇಳಿದ್ಲು. ಸೊ ನೋಡಿರಿ, ಮತ್ತು ನಮ್ಮ ತನು ಪುಟಾಣಿನ ಅಂಗನವಾಡಿಯಿಂದ ಕರ್ಕೊಂಡು ಬಂದಿದ್ಲು ಕಾವೇರಿ. ಇವತ್ತು ಅಂಗನವಾಡಿಯಲ್ಲಿ ಪಾಪ ಅವ್ರಿಗೆ ಏನು ಕೊಟ್ಟಿಲ್ಲ ಅಂತ ಹಚ್ಕೊಂಡು ಬಂದುಬಿಟ್ಟಿತ್ತು ಬಂಗಾರಿ. ಬಂದುಗುಟ್ಲೇನ ಅನ್ನ ಸಾಂಬಾರು ಹಾಕೋಸ್ಕೊಂಡು ಉಣ್ಣಾಕತ್ತೈತೆ ನೋಡ್ರಿ ತನು ಪುಟಾಣಿ. ಮತ್ತು ಸಾರಿ ನೋಡ್ರಿ ಹೆಂಗೈತಿ ಹೇಳ್ರಿ. ಇವತ್ತು ಹೋಗ್ತೇನೆ ಅಂದ್ಲಕ್ಕಿ ಊರಿಗೆ ಸಾವಿತ್ರಿ. ಬೇಡ ನಾಳೆ ಹೋಗಿ ಅಂತಂದಾಳ ತಂಗಿ. ಸೊ ಹೀಗಾಗಿ ಇವರಿಬ್ಬರ ನೆಗೆನ್ನೇರ್ರಿ. ಅಂದ್ರೆ ಹೆಣ್ಮಕ್ಳಿಲ್ಲ ಇವ್ರ ಅತ್ತಿ ಮಾವರಿಗೆ, ಇಬ್ಬರ ಗಂಡು ಮಕ್ಕಳು. ಸೊ ದೊಡ್ಡವರ ಮಾಮಾರ ಅಂದ್ರೆ ದೊಡ್ಡ ಸೊಸಿನ ತಂಗಿ, ಇವರು ಸಣ್ಣವ್ರ ಮಿಸ್ಸಸ್. ಇವ್ರಿಗೆ ಬರೀ ಇಬ್ಬರು ಗಂಡು ಮಕ್ಳು ಅಷ್ಟೇ ಗೊತ್ತೈತಿ, ಕಿರಣ್ ಮತ್ತು ಬೀರಪ್ಪ. ಇವ್ರಿಗೆ ಹೆಣ್ಮಕ್ಳಿಲ್ಲ.
ತಂಗಿಗೆ ಒಬ್ಬಾಕಿ ಮಗಳ ಒಬ್ಬವನ ಮಗ ಚಿನ್ನು ಮತ್ತು ಚಿಂಟು ಅವರು ಕೂಡ ಗೊತ್ತದಾರ ನಿಮ್ಗೆ. ಸೊ ಹಿಂಗೆ ಹೋಗಿ ಬಂದಾಗ ಎಷ್ಟು ಚಂದ ಅನಿಸ್ತೈತಲ್ಲ ಬಾಂಧವ್ಯ. ಮಗನ್ನ ಟ್ಯೂಷನಿಗೆ ಬಿಡಕ್ಕೆ ಬಂದಿದ್ಲು ಸಾವಿತ್ರಿ, ಇಲ್ಲಾಂದ್ರೆ ಆಕಿನೂ ಪಾಪ ಕೆಲ್ಸಕ್ಕೆ ಹೋಗ್ಕಳ ಬರೋಕೆ ಆಗಂಗೇ ಇಲ್ಲ. ಮತ್ತೆಲ್ಲ ಹಿಂಗೇನಾರು ಇದ್ದಾಗಷ್ಟೇ ಬರೋದು. ಈಕಿನೂ ನಮ್ಮ ತಂಗಿನೂ ಡ್ಯೂಟಿಗೆ ಹೋಗ್ಕಳ, ಎಲ್ಲಿ ಹೋಗಂಗೇನೇ ಇಲ್ಲ. ನೋಡಿರಲ್ಲ ನೀವು, ಎಲ್ಲಿ ಅಂದರೆ ಎಲ್ಲಿ ಹೋಗಂಗಿಲ್ಲ, ಬರೀ ಕೆಲಸ ಮನೇನ ಇರ್ತೈತಿ. ಹಾಗೆ ಅವರು ಕೂಡ ಅದನ್ನು ಮಾತಾಡ್ತಾ ಇದ್ರು, ಬರಂಗೇ ಇಲ್ಲ ಬರ್ರಿ ಈಗರ ಯುಗಾದಿ ಪಾಡ್ಯಗರ ಬರ್ರಿ ದೇವ್ರದು ಇರ್ತೈತಿ ಅಂತ ಆಕಿನೂ ಹೇಳಕತ್ತಿದ್ಲು. ಎಲ್ಲವ ಕೆಲ್ಸಕ್ಕೆ ಹೋಗೋದು ಆಕೈತಿ, ನಿಮ್ಮ ಮಾಮನ ಕಳಿಸ್ತೀನಿ ಅಂತ ನಮ್ಮ ತಂಗಿ ಅನ್ನತ್ತಿದ್ಲು. ಬರೀ ಮಾಮನ ಕಳಿಸ್ತಿ ಅಕ್ಕ, ನೀನು ಒಟ್ಟ ಬರಂಗೇನ ಇಲ್ಲ, ಈ ಸರ ಬರ್ರಿ ಇದೇ ಮಾತಾಡ್ತಾ ಇದ್ರು ಇಬ್ಬರು ಕೂಡ. ಇಬ್ಬರದೂ ಅದೇನೆ ಕೆಲ್ಸಕ್ಕೆ ಹೋಗೋದು. ಆಕೆನ ಮತ್ತು ಅತ್ತಿ ಮಾವನೂ ಅಲ್ಲೇ ಊರಾಗ ಇರ್ತಾರಲ್ಲ, ಸೊ ಅವ್ರದ್ದು ಒಂದು ಜವಾಬ್ದಾರಿ. ಹೀಗಾಗಿ ಆಕಿಗೂ ಆಗಂಗಿಲ್ಲ, ಈಕಿಗೂ ಅಷ್ಟೇ. ಇಲ್ಲಂತೂ ರಜೆನೇ ಸಿಗಂಗಿಲ್ಲ ಆಕಿಗೆ. ಈಕಿನೂ ಎಲ್ಲಿ ಹೋಗಂಗಿಲ್ಲ, ಅಲ್ಲೇ ಅಂತಲ್ಲ ಎಲ್ಲಿ ಹೋಗಂಗಿಲ್ಲ. ನೋಡ್ತಿರಲ್ಲ ನಾನು ವಿಡಿಯೋ ನೀವು, ನಮ್ಮ ತಂಗಿ ಅಂತೂ ಎಲ್ಲಿ ಹೋಗಂಗಿಲ್ಲ, ಯಾವಾಗಿದ್ರೂ ಬರೀ ಕೆಲಸ ಮನೇನ. ಆಕಿಗೆ ಅಷ್ಟು ಟ್ರಾವೆಲಿಂಗು ಇಷ್ಟ ಆಗಂಗಿಲ್ಲ, ಹೀಗಾಗಿ ಆಕಿ ಮನಸ್ಸು ಮಾಡಂಗಿಲ್ಲ ಅಂತ ಹೇಳ್ಬೋದು. ಸೊ ಇದೇ ರೀತಿ ಮಾತಾಡ್ತಾ ಕುಂತಿದ್ವಿ ನೋಡ್ರಿ. ನಾನು ಕೂಡ ಕುಂತೇನಿ. ನಮ್ಮ ತನ್ನೊಂದು ಊಟ ಆಯ್ತು, ಮತ್ತು ಬರ್ತಾ ಕಬ್ಬಿನ ಜ್ಯೂಸ್ ತೊಗೊಂಡು ಬಂದಿದ್ರು. ಬಿಸಿಲು ಬೇರೆ ಇತ್ತಲ್ಲ, ಬೀರಪ್ಪ ಚಿಂಟು ಇಲ್ಲೇ ಇದ್ರು, ಅವರು ಒಳಗಿದಾರ, ಮೊಬೈಲ್ ನೋಡ್ಕೊತ ಕೂತಾರ. ಸೊ ಗ್ಲಾಸ್ ನೋಡ್ರಿ, ಹೊಸ ಗ್ಲಾಸ್ ಒಳಗೆ ಕಬ್ಬಿನ ಹಾಲಿನ ಜ್ಯೂಸ್ ಕುಡಿದ್ವಿ. ಇದೇ ರೀತಿ ಕುಡಿತಾ ಇದ್ವಿ. ನಮ್ಮ ತನು ಪುಟಾಣಿ ಫ್ರೆಂಡ್ ಆಕಿ, ನಮಗೆ ಮೊದಲಿಂದ ಪರಿಚಯ ಆಂಟಿ, ಅವ್ರ ಮೊಮ್ಮಗಳಕಿ. ಆಕಿನೂ ಕೂಡ ಅಂಗನವಾಡಿಯಿಂದ ಕರೆಯಕ್ಕೆ ಬಂದಿದ್ರು ಅವರು. ಸೊ ಹೋಗ್ತಾ ಕರೆದ್ವಿ ಬರ್ರಿ ಒಳಗೆ ಅಂಥೇಳಿ. ಸೊ ಬಂದು ಮಾತಾಡ್ಕೋತ ಕೂತಿದ್ರು ಅವ್ರು. ನಾವು ಸಣ್ಣವರಿದ್ದಾಗಿಂದನೂ ನಮ್ಮನ್ನೆಲ್ಲ ನೋಡ್ಯಾರ ಅವ್ರು. ಅವರು ಕೂಡ ಬಂದು ಇಲ್ಲೇ ಬಂದು ಏನವ ಮನೆಗೆ, ಹೊಸ ಮನೆಗೆ ಚಲೋ ಆತು ಬಿಡು ಅಂತದ ಮಾತಾಡಿಸ್ತಾ ಇದ್ರು. ನಮ್ಮ ತನು ಪುಟಾಣಿದು ಚೇಷ್ಟೆ ನಡೆದಿತ್ತು, ಆಕೆ ಫ್ರೆಂಡೂ ಬಂದಿದ್ಲಲ್ಲ, ಸೊ ಇಬ್ಬರದು ಕೂಡ ಚೇಷ್ಟೆ ನಡೆದಿತ್ತು. ಸೊ ಈ ರೀತಿಯಾಗಿ ಇವತ್ತಿಂದ ಇಲ್ಲಿವರೆಗೆ ರೂಟೀನನ್ನು ಶೇರ್ ಮಾಡೀನಿ. ಇದ್ರ ನಂತರದ ರೂಟೀನ್ ನಿಮ್ಗೆ ನೆಕ್ಸ್ಟ್ ಬ್ಲಾಗೊಳಗೆ ನೋಡೋಕೆ ಸಿಗ್ತೈತಿ. ಯಾಕಂತಂದ್ರೆ ಇದ್ರೊಳಗೆ ಎಲ್ಲ ಶೇರ್ ಮಾಡಿದೆ ಅಂದ್ರೆ ವಿಡಿಯೋ ಲೆಂದಿ ಆಕೈತಿ ಸ್ನೇಹಿತರೆ. ಅದಕ್ಕೋಸ್ಕರ ಮುಂದಿನ ವಿಡಿಯೋ ಒಳಗೆ ಮತ್ತೆ ಭೇಟಿ ಆಗೋಣಂತ. ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು.